ಜೈಲಿನಿಂದ ತಪ್ಪಿಸ್ಕೊಂಡು ಬಂದು ನಾನು ನನ್ನ ಸೀಮಾನ್ ಮಣ್ಣು ಮಾಡಿ ಜಾಗಕ್ಕೆ ಹೋಗಿ ಅವಳ ಶವನ ಎತ್ಕೊಂಡು ಬಂದು ಇಲ್ಲಿ ಸಮಾಧಿ ಮಾಡಿದೆ. ಈಗ ನನಗೆ ಉಳಿದಿರೋ ಗುರಿ ಒಂದೇ ಒಂದು, ಆ ಜಸ್ಟಿಸ್ ಜಗನ್ನಾಥ್, MLA ಸೇಂದಿ ರುದ್ರಯ್ಯ ಅವ್ರ ಹೆಣಗಳು ಈ ಗುಂಡಿಲ್ ಬೀಳ್ಬೇಕು, ನಾನು ಅವ್ರ ಸಮಾಧಿ ಕಟ್ಟಬೇಕು. ಆಗಲೇ ರಾಣಿ ನನ್ನ ಸೀಮನ್ ಆತ್ಮಕ್ಕೆ ಶಾಂತಿ ಸಿಗೋದು. ರಾಜ, ನಾನಿಲ್ಲಿಂದ ಹೋಗಲ್ಲ. ನಿಮ್ ಕೈಯಿಂದ ಫೈಟಿಂಗ್, ಶೂಟಿಂಗ್, ಡ್ರೈವಿಂಗ್ ಎಲ್ಲ ವಿದ್ಯೆನೂ ಕಲಿತು ನಿಮ್ ಸೇಡಿನ ಜೊತೆಗೆ ನನ್ ಸೇಡನ್ನು ತೀರಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಗಿವ್ ಹ್ಯಾಂಡ್ ರಾಜ. ಕಮಾನ್ ರಾಜ, ಗಿವ್ ಹ್ಯಾಂಡ್. ನಿನ್ನ ಏಮೋ ಆ ಬುಲ್ಲಿಗೆ ಗಟ್ಟ ಇರ್ಲಿ. ಹೀಗೆ ಹೀಗೆ ಸರಿನಾ? ನಿನ್ ಕೈ ಇದು ಮತ್ತೆ ಹೇಗೆ? ಹೀಗೆ ಹಿಡ್ಕೋಬೇಕು. ಹೀಗೆ ಗ್ರಿಪ್ ಆಗಿ. ನಿಂದು ಏಮು ಕರೆಕ್ಟ್ ಆಗಿ ಅಲ್ಲಿರ್ಬೇಕು. ಹಲೋ, ದೃಷ್ಟಿ ಇಲ್ಲಲ್ಲ, ಅಲ್ಲಿ ಅಲ್ಲಿ ಎಲ್ಲಿ. ನೇರ ಕಾಣಿಸ್ತಾ ಇದೀಯಾ? ಓಕೆ, ಗ್ರಿಪ್ ಆಗಿ ಹಿಡ್ಕೋಬೇಕು. ಎಲ್ಲಿ ಕಣ್ಣು ಮುಚ್ಕೋ. ಹಲೋ, ಎರಡು ಕಣ್ಣು ಅಲ್ಲ, ಒಂದ್ ಕಣ್ಣು. ಸರಿ. ಹಲೋ ರಾಣಿ, ಈ ಕಣ್ಣಲ್ಲ ಆ ಕಣ್ಣು. ಆ ಕಣ್ಣು ಮುಚ್ಚಕ್ ಆಗ್ತಾ ಇಲ್ಲ. ಸರಿ, ನೀನ್ ಕಲ್ತ್ಕೊಂಡಂಗೆ. ಎಲ್ಲಿ? ಸರಿ ಕಾಣಿಸ್ತಾ ಇದೀಯಾ? ಕಾಣ್ತಾ ಇದೆ. ಶೂಟ್. ಇದನ್ನ ಪ್ರಾಕ್ಟೀಸ್ ಮಾಡು. 1 2 3 4. 1 2 3 4 5 6. ಹಲೋ ರೀ ಜಡ್ ಸಾಹೇಬ್ರೆ, ನಾನ್ ರೀ ಸೇಂದಿ MLA ರುದ್ರಯ್ಯ. ಏನ್ರಿ ಆ ರ್ಯಾಂಬೋ ರಾಜಾಗ ಹೆದರ್ಕೊಂಡು ನೀವು ಅಮೆರಿಕದಲ್ಲೇ ಉಳ್ಕೊಂಡ್ಬಿಟ್ರೆ ಇಲ್ಲಿ ನಾಮಿನೇಷನ್ ಫೈಲ್ ಮಾಡೋದು ಯಾರು? ಈ ತಿಂಗಳು 25 ಕೊನೆ ತಾರೀಕು. ಮುಂದಿನ ವಿಮಾನದಾಗೆ ತಕ್ಷಣ ಹೊಲ್ಟ್ ಬನ್ನಿ. ಅವನಿಗೆ ಯಾಕ್ರೆ ಹೆದರ್ಕೊಳ್ತೀರಾ? ನಿಮ್ಮನ್ನ ಯಾರು ಮುಟ್ಟಿದ್ರೆ ಕತ್ತರಿಸದೆ. ತಕ್ಷಣ ಹೊಲ್ಟ್ ಬನ್ನಿ. ಏನ್ರಿ ಬಂದಿರೋದು AC ಕಾರು, ಉಸಿರು ಮ್ಯಾಲೆ ಕೆಳಗೆ ಬಿಡ್ತಿದ್ರಲ್ಲ. ರುದ್ರಯ್ಯನವ್ರೆ, ನಮ್ ಪ್ಲಾನ್ ಎಲ್ಲ ಅಪ್ಸೆಟ್ ಆಗೋ ತರ ಇದೆ. ಏನಾತ್ರಿ? ನಮ್ ಬ್ಯಾಂಕ್ ಮೂಲಕ ಕೋಟ್ಯಾಂತರ ರೂಪಾಯಿ ಎಲೆಕ್ಷನ್ ಫಂಡ್ಗೋಸ್ಕರ ನಿಮಗೆ ಅರೇಂಜ್ ಮಾಡಿಕೊಟ್ವಲ್ಲ, ಹೌದು. ಆ ವಿಷಯ ಸಿಒಡಿಗೆ ಹೇಗೋ ಗೊತ್ತಾಗ್ಬಿಡುತ್ತೆ. ಆಗ್ಲೇ ಎಂಕ್ವೈರಿ ಮಾಡೋದಕ್ಕೆ ಆರ್ಡರ್ ಮಾಡ್ಬಿಟ್ಟಿದಾರಂತೆ. ಈ ಸಮಯದಲ್ಲಿ ನಾನೇನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋದು ಹೇಗ್ರಿ? ಈ ವಿಷಯ ಗೊತ್ತಿರೋರ್ನೆಲ್ಲ ಕತ್ತರಿಸಾಯ್ತು. ಈಗ ಸಿಒಡಿಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿರಬಹುದು? ಅಯ್ಯೋ ಅಯ್ಯೋ, ಯಾಕ್ರ ಈ ರೀತಿ ಚಿತ್ರಹಿಂಸೆ ಮಾಡಿಕೊಳ್ತಿದ್ದೀರಾ? ಈಗ ನನ್ ಪ್ರಾಣ ಹಿಂಡೋಕ್ಕಿಂತ ಒಂದೇ ಸಮಯ ನನ್ ಕೊಂದು ಬಿಡ್ರು. ನಿನ್ ತಂಗಿ ನಮ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡಿದ್ದಾಳೆ. ನಡೆದಿರೋ ವಿಷಯ ಬೇರೆ ಕಡೆ ಬಾಯ್ ಬಿಡೋದಕ್ ಮುಂಚೆ ನೀನೇ ತಾನೇ ನಮ್ಗೆ ಇನ್ಸೂರೆನ್ಸ್. ಓಯ್, ಏನೋ ನೋಡ್ತಾ ಇದ್ದೀರಾ? ಕೊಡೋ ಟ್ರೀಟ್ಮೆಂಟ್. ನಾವ್ ಹೇಳ್ದಂಗೆ ಕೇಳ್ಬೇಕು, ನಾವ್ ಹೇಳ್ದಂಗೆ ಮಾಡ್ಬೇಕು. ಗೊತ್ತಾಯ್ತಾ? ನಾವು ಏಯ್ ಬಿಡೋ.
ವೆರಿ ಗುಡ್ ರಾಣಿ, ವೆರಿ ಗುಡ್. ಕೆಲವು ದಿನ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಚಾಂಪಿಯನ್ ಆಗ್ಬಿಟ್ಟೆ. ಈ ಹೊಗಳಿಕೆ ಎಲ್ಲ ರ್ಯಾಂಬೋ ರಾಜನ್ಗೆ ಸೇರ್ಬೇಕು. ರಾಜಣ್ಣ, ಏನ್ ರಂಗಣ್ಣ? ಆ ಕಾಳನ್ ಕಡೆಯವರು ಮತ್ತೆ ನಮ್ಮ ಹಳ್ಳಿಗೆ ಬಂದು ಆ MLA ಸೇಂದಿ ರುದ್ರೇನ್ ಕಡೆಯವ್ರು ಓಟ್ ಹಾಕ್ದೆ ಹೋದ್ರೆ ನಮ್ಮ ಹಳ್ಳಿಯವರೆಲ್ಲ ಮಚ್ಚಲ್ಲಿ ಕೊಚ್ಚಾಕ್ತೀನಿ ಅಂತ ಎದುರಿಸ್ತಾವನೆ. ನಮ್ MLA ಸೇಂದಿ ರುದ್ರನ್ ಕಡೆಯವರಾದ ಜಸ್ಟಿಸ್ ಜಗನ್ನಾಥ್, ಚೇರ್ಮನ್ ಧನರಾಜ್ ಇವ್ರುಗಳಿಗೆ ಓಟ್ ಹಾಕಿ ಗೆಲ್ಲಿಸದೆ ಹೋದ್ರೆ ಈ ಗುಡ್ಡಹಳ್ಳಿ ಆಗಿರಲ್ಲ, ಕಂಡು ಸತ್ತ ಮುಂಡೆಯವ್ರ ಹಳ್ಳಿ ಅಂತ ಹೆಸರು ಬದಲಾಯಿಸ್ಕೋಬೇಕಾಗುತ್ತೆ. ಓದ್ದಪ್ಪ, MLA ಸೇಂದಿ ರುದ್ರಯ್ಯನವರು ನಮ್ಮ ಹಳ್ಳಿ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಓಟ್ ತಗೊಂಡ್ ಗೆದ್ದು ಕುರ್ಚಿ ಬದಲಾ ಮಾಡ್ಕೊಂಡ್ರು. ಆಮೇಲೆ ನ್ಯಾಯ ಕೇಳಕ್ ಹೋದಾಗ ನಮ್ ಕಡೆಯವ್ರು ಕಚ್ಚಿ ಹಾಕಿದ್ರು. ಮತ್ತೆ ಆ ಜನರನ್ನೇ ಆರ್ಸ್ ಬಂದ್ರೆ ನಮ್ಮ ಹಳ್ಳಿ ಸ್ಮಶಾನ ಆಗೋಗುತ್ತೆ. ಏಯ್, ಅವ್ರಿಬ್ರು ಹೇಳ್ಕೊಂಬರ್ರು. ನಮ್ಮ ಗುರು ಸೇಂದಿ ರುದ್ರನ ಬಗ್ಗೆ ಮಾತಾಡ್ದವ್ರ ನಾಲ್ಗೇನೋ ಬಡವ್ರ ನಾಲ್ಗೆ ಕತ್ತರಿಸಿ ಅವ್ರನ್ನ ಮೂಕರನ್ನಾಗಿ ಮಾಡಿ ಓಟ್ ತಗೋತೀರಾ? ತನ್ನ ಮಗಳನ್ನೇ ಸಾಯೋಗ ಮಾಡಿದ ಆ ಜಸ್ಟಿಸ್ ಜಗನ್ನಾಥ್ ಈ ದೇಶನ ಕಾಪಾಡ್ತಾನ? ಬೇಲಿನೇ ಎದ್ದು ಹೊಲ ಮೇಯ್ತು ಅನ್ನೋ ಹಾಗೆ ಸಾರ್ವಜನಿಕರ ಹಣದ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡಿ ಎಷ್ಟೋ ಜನ ಹೆಣ್ಮಕ್ಳ ಭವಿಷ್ಯನ ಹಾಳು ಮಾಡಿದ ಆ ಚೇರ್ಮನ್ ಧನರಾಜ್ ಕುರ್ಚಿ ಮೇಲೆ ಕೂತು ನ್ಯಾಯ ಕೊಡ್ತಾನ? ನನ್ ತಂದೆನ ಕೊಲೆ ಮಾಡಿಸಿ ಆ ಅಪವಾದ ನನ್ ಮೇಲೆ ಹೊರಿಸಿ ಹೆಸರಿಗೆ ಬಿಳಿ ಬಟ್ಟೆ ಹಾಕೊಂಡು ಮೈ ತುಂಬಾ ವಿಷದ ಮುಳು ತುಂಬಿಕೊಂಡಿರೋ ಆ ಸೇಂದಿ ರುದ್ರಯ್ಯ ಬಡವರ್ ಬಂಧು ಆಗ್ತಾನ? ರಾಣಿ, ಇವತ್ತಿ ನನ್ನ ಮಕ್ಕಳಿಗೆ ನಿನ್ನ ಕೈಯಿಂದ ಪಾಠ ಕಲಿಸ್ತೀನಿ. ಇದು ನಾನು ಕೊಡ್ತಿರೋ ಮೊದಲನೇ ಅವಕಾಶ. ಜಮಾಯಿಸು. ರಾಜ ಗುಡ್ದಳ್ಳಿ ಹತ್ರ ಇರೋದ್ರಿಂದಲೇ ಸುತ್ತಮುತ್ತ ಇರೋ ಹಳ್ಳಿ ಜನ ಎಲ್ಲ ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ದೀವಿ. ನಿಜ ರಂಗಣ್ಣ, ನಿನ್ ಮಾತು ಸತ್ಯ. ಹೌದು. ಏನೇಲೆ ಜರ್ದ ಜಕ್ಕಮ್ಮ, ರೋಡ್ ನಲ್ಲಿ ನಮಗೆ ಲೈನ್ ಹೊಡೆದು ಸಾಲದು ಅಂತ ನಮ್ ಸಾಹೇಬ್ರಿಗೆ ಲೈನ್ ಹೊಡಿತೇನೆ. ಈ ಕ್ಲೋಸ್ ಪೇಟೆ ಕಲ್ಯಾಣ ರಸ್ತೆ ಎಲ್ಲ ಬಿಚ್ಚಿಬಿಟ್ಟಿಲ್ಲ ಇವಳ ಅಂಗಡಿನ. ಅಲ್ಲ ಮೀಸೆ ಮಾವ, ನೀನ್ ನನ್ನ ಹೋಟೆಲ್ ರೂಮಿಗೆ ಕರ್ಕೊಂಡು ಹೋಗ್ತೀಯ ಅಂತ ತಿಳ್ಕೊಂಡಿದ್ರೆ ಈ ಇನ್ಸ್ಪೆಕ್ಟರ್ ಹತ್ರ ಬಿಟ್ಬಿಟ್ಟು ಹೋಗ್ತಿದ್ಯಲ್ಲ. ನೋಡು, ನನ್ ರೇಂಜು ಬೊಂಬಾಯಿಂದ ದುಬೈವರೆಗೂ. ಬರ ಈ ಕಡೆ. ಏನ್ ನಿನ್ ಹೆಸರು? ಜರ್ದಾ ಜಕ್ಕಮ್ಮ. ಜರ್ದಾ ಜಕ್ಕಮ್ಮನ? ಯಾವ ಊರು? ನಿಂತು ಬಂದ್ ಹಳ್ಳಿ. ನಿಂತು ಬಂದ ಹಳ್ಳಿನ? ಇವಳು ನಿಂತು ಬಂದ ಹಳ್ಳಿ ಅಲ್ಲ, ಅವಳದೇನ್ ತಿಳ್ಕೊಬಿಟ್ಟವಳೆ? ರೆಡ್ ಕೇಸು ಅಂತ ಕೇಸ್ ನ ಸ್ಟ್ರಾಂಗ್ ಮಾಡಿ ಇವಳನ್ನ ಒಳಗ್ ತಳ್ಳಿ
ಜರ್ದಾ ಜಕ್ಕಮ್ಮ, ನಿನ್ ರೇಂಜು ಬಾಂಬೆಯಿಂದ ದುಬೈವರೆಗಾದ್ರೆ ಇದು ನನ್ ರೇಂಜು. ಇವತ್ತೊಂದು ರಾತ್ರಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಕೇಸ್ ಹಾಕದೆ ಬೆಳಗ್ಗೆ ಬಿಟ್ಬಿಡ್ತೀನಿ. ಬೆಳಗ್ಗೆ ಬಿಟ್ಬಿಡ್ತೀಯಾ? ಅಯ್ಯಯ್ಯೋ, ಸೇಫೆದಾರಪ್ಪ, ಇವ್ನ್ ಜೊತೆ ನಾನು ಅಡ್ಜಸ್ಟ್ ಮಾಡ್ಕೋಬೇಕಂತೆ. ಏನ್ ಸರ್ ಇದೆಲ್ಲ? ಸರ್, ನಾವೇನೋ ರೋಡ್ ಕೇಸ್ ನ ಅಡ್ಜಸ್ಟ್ ಮಾಡ್ಕೊಳ್ದೆ ನಿಮ್ಮ ಹತ್ರ ಕರ್ಕ ಬಂದ್ಬಿಟ್ರೆ ನೀವೇ ಸ್ಟೈಲ್ ಆಗಿ ಅಡ್ಜಸ್ಟ್ ಮಾಡ್ಕೊತಾ ಇದ್ರಲ್ಲ ಸರ್. ಏನೇ ಹೋಗ್ಲಿ ಹೆಣ್ಣೆಂಗ್ ಸ್ವಂತ ಸುಮ್ನೆ ಬಿಟ್ರೆ ನನ್ನ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ಯಾ? ನಿನ್ನ ಏನ್ ಮಾಡ್ತೀನಿ ನೋಡ್ಕೊಂಡಿರು. ಸ್ಟ್ರಾಂಗ್ ಕೇಸ್ ಹಾಕಿ ಕೋರ್ಟ್ ಮೆಟ್ಲ ಹಚ್ಚಿ ಸೆಂಟ್ರಲ್ ಜೈಲ್ ಒಳಗೆ ತಳ್ಳಿ ನಿನ್ನ ಮುದ್ದೆ ತಿನ್ನೋ ಹಾಗೆ ಮಾಡ್ಲಿಲ್ಲ ನನ್ನ ಹೆಸರು. ಅಯ್ಯೋ, ಏನ್ ಮಾಡಕ್ಕಾಗತ್ತೆ ವಾರ್ಡನ್ ಸಾಹೇಬ್ರೆ, ನಮ್ ಜೀವಮಾನನೇ ಇಷ್ಟು. ಜಾಗ ಸಿಕ್ತಾಗ ಸೆರ್ಗ್ ಹಾಸ್ಕೋಬೇಕು. ದೇಶದ ಎಲ್ಲಾ ಜೈಲ್ಗಳಲ್ಲೂ ವಾರ್ಡರ್ಗಳನ್ನ ಆಟ ಆಡ್ತಿದ್ದೀನಿ. ಇದು ಒಂದು ಜೈಲ್ ಬಾಕಿ ಇತ್ತು, ಈಗ ಇಲ್ಲೂ ನುಗ್ಗಿದ್ದೀನಿ. ನಂಜಪ್ಪ, ಇದ್ ಬಾರಿ ದೊಡ್ಡ ಕುಳನೆ. ಹಂಗೆ ಕಾಣಿಸ್ತಾಳೆ. ಜಾಸ್ತಿ ಬಳಕ್ ಬೇಡಮ್ಮ, ಸಾಹೇಬ್ರು ತುಂಬಾ ಸಿಕ್ತು. ನಡಿ ನಡಿ. ನಡಿ. ಗುರು, ನನ್ ಬಿಸಿ ಪಕೋಡ, ನನ್ ಸಾರ ಇತ್ತು. ವಿಚಾರಿಸ್ಕೊಳಕ್ ನಾವ್ ಇಲ್ಲಿದ್ದೀವಿ, ನಡಿಗೆ. ಓ ಸಾರು, ಏನಯ್ಯ, ಇನ್ನು ನಿದ್ದೆ ಮಾಡ್ಲಿಲ್ವನಯ್ಯ ನೀನು? ನಿದ್ದೆ ಎಲ್ಲಿ ಸ್ವಾಮಿ ಬರ್ತೈತೆ? ಆ ಗರಂ ಮಸಾಲಾ ಜಕ್ಕಮ್ಮ ನಮ್ ಜೈಲ್ನಾಗ ಬಂದಾಗ್ಲಿಂದ ನಿದ್ದೆನೆ ಕೆಟ್ಟೋಗ್ಬಿಟ್ಟೈತೆ. ನಿನ್ನೆ ನೀವ್ ಕೊಟ್ಟು ತುಂಡು ಬಿಡಿ ಹಂಗೆ ಉಳ್ಕೊಂಡೈತೆ. ವಸ್ತಿ ಕಡ್ಡಿ ಕೊಡಿ ಹಚ್ಕೊಳುವ. ನನಗೆ ಈ ನೈಟ್ ಡ್ಯೂಟಿ ಹಾಕ್ಬಿಟ್ರೆ ನಿನಗ್ ಬರೀ ಕಡ್ಡಿ ಕೊಡೋದೇ ಆಗೋಗುತ್ತೆ. ತಗೊಳಯ್ಯ. ಸಾರು, ಇಲ್ಲ ಇವನ ಜಕ್ಕಮ್ಮನ್ ನೆನ್ಸ್ಕೊಂಡು ನನಗೆ ಕಣ್ಣು ಹೊಡಿತಾವನೆ. ಸಾರು, ನಾನು ಮಧ್ಯಾಹ್ನ ಊಟಕ್ಕೆ ಹೋದಾಗ ಆ ಗರಂ ಮಸಾಲಾ ನಿಮ್ ಬಗ್ಗೆ ಏನ್ ಹೇಳಿ ಗೊತ್ತಾ? ಏನ್ ಹೇಳಿದ್ಲು? ನೀವಳ ಕಣ್ಣಿಗೆ ಮನ್ಮಥ ರಾಜನ್ ತರ ಕಾಣಿಸ್ತಾರಂತೆ. ಅವಳ ಕಣ್ಣು ಹೊಡೆದ್ರು, ಮೈ ಕುಲ್ಕಿದ್ರು, ನೋ ರಿಯಾಕ್ಷನ್ ಅಂತೆ. ಹಂಗಂತ? ಅದಕ್ಕೆ ಯಾವ್ದಕ್ಕೂ ಈಗಲೇ ಹೋಗ್ಬಿಟ್ಟು ಅವ್ರ ಸೆಲ್ಲಲ್ಲಿ ನಿಮ್ ಲೈಟ್ ಬಿಟ್ಟು ವಿಚಾರಿಸ್ಕೊಳ್ಳಿ. ಏನಯ್ಯ, ರಾತ್ರಿ ಹೊತ್ತು ಹೆಂಗಸರು ಸೆಲ್ಗೆ ಹೋಗಿ ಲೈಟ್ ಬಿಡು ಅಂತಿದ್ಯಾ? ನಮ್ ಸಾಹೇಬ್ರಿಗೆ ಗೊತ್ತಾದ್ರೆ ಅಷ್ಟೇ. ಸಾರು, ನಾನು ಬೆಳಗಾಂತಲ್ಲಿ ಇರ್ಬೇಕಾದ್ರೆ ಏನ್ ನಡೀತಿ ಗೊತ್ತಾ? ಏನ್ ನಡೀತು? ಹಂಗಂತೀಯ? ಧೈರ್ಯ ಹೋಗಿ ಲೈಟ್ ಬಿಡಿ. ನೋಡೋ, ನಿನ್ ಮಾತ್ ನಂಬ್ಕೊಂಡು ಹೋಗ್ತಾ ಇದ್ದೀನಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಷ್ಟೇ. ಏನು ಆಗಲ್ಲ, ನನ್ ಮೇಲೆ ಆಣೆ. ಬಿಡಿ ಲೈಟ್ ನ. ಇದೇನ್ ವಾರ್ಡನ್ ಸಾಹೇಬ್ರೆ, ರಾತ್ರಿ ಹೊತ್ತಲ್ಲಿ ಬಂದು ಹಾಗ ಲೈಟ್ ಬಿಡೋದು? ನೀವು ಲೈಟ್ ಬಿಟ್ಟ ತಕ್ಷಣ ನಾನು ಬೆಚ್ಚ ಬಿದ್ಬಿಟ್ಟೆ. ನಿನ್ ಮುಖಕ್ಕೆ ಲೈಟ್ ಬಿಟ್ಟ ತಕ್ಷಣ ಒಳ್ಳೆ ಚಿನ್ಕುಳ್ಳಿ ತರ ಹಾರ್ ಬಂದ್ಬಿಟ್ಟೆ. ಬರ್ತಾ ಇರ್ತೀನಾ? ನೀನು ಒಳ್ಳೆ ಮನ್ಮಥ ಇದ್ದಾಗಿದೀಯಾ. ಗರಂ ಮಸಾಲೆ ಜಗ್ಗು, ರಾಜ ನಿನ್ ಬಗ್ಗೆ ಎಲ್ಲ ಹೇಳ್ದ. ನಿನಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಐತೆ ಅಂತ ಗೊತ್ತಾಗಿದ್ದಿದ್ರೆ ಒಳ್ಳೆ VIP ಶೆಲ್ಲಲ್ಲೇ ಇಟ್ಬಿಡ್ತಿದ್ದೆ. ಏನಾಯ್ತು? ಅಲ್ಲಿ ನೋಡಿ. ಏನಯ್ಯ, ಏನಾಯ್ತಯ್ಯ? ಏನಯ್ಯ ಶಂಕುಮ್ಮ ಹೋಗೆ? ಇಲ್ಲೇ ನಿಂತ್ಕೊಂಡು ಕೂಗ್ತಿದ್ಯಲ್ಲ, ಏನಾಗಿದೆ ಅಂತ ನೋಡೋಣ. ಮೊದ್ಲು ಬಾಗಿಲು ತೆಗಿ. ಏಯ್, ಬಾತ್ರೂಮ್ ಅಲ್ಲಿ ಇಷ್ಟೊಂದು ದೊಡ್ಡ ಸುರಂಗ ತೋಡೋವರೆಗೂ ನೀವೆಲ್ಲ ಕತ್ತೆ ಕಾಯ್ತಾ ಇದ್ರೇನ್ರು? ಹೋಗ್ರೋ, ಅವನೆಲ್ಲೇ ಇದ್ರು ಹುಡುಕೊಂಡು ಬರ್ಬೇಕು.
ರಾಣಿ 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 ನೀನ್ ಬದುಕಿದ್ಯ ಅಣ್ಣ? ಅವಮಾನ ತಡಿಲಾರ್ದೆ ಆತ್ಮಹತ್ಯೆ ಮಾಡ್ಕೊಂಡೆ ಅಂತ ಪೇಪರ್ ಬಂದಿತ್ತಲ್ಲ ಅಣ್ಣ. ಅದೆಲ್ಲ ಸುಳ್ಳಮ್ಮ, ಎಲ್ಲ ಸುಳ್ಳು. ನನ್ನ ಅಂಡರ್ಗ್ರೌಂಡ್ ನಲ್ಲಿಟ್ಟು ಬೇಕು ಅಂತ ಸುಳ್ಳು ಸುದ್ದಿ ಹಬ್ಸಿದ್ದಾನೆ ಆ ಚೇರ್ಮನ್ ಧನ್ರಾಜ್. ಇಲ್ಲಿ ಆ ಧನರಾಜ್ ನಿಮ್ಮ ಮೇಲೆ ಅಪವಾದ ಹೊರಿಸಿ ನಿಮ್ಮನ್ನ ಯಾಕೆ ಅಂಡರ್ಗ್ರೌಂಡ್ ಇಟ್ಟ? ಕೆಲವು ಬೋರ್ಡ್ ಡೈರೆಕ್ಟರ್ ಸೇರ್ಕೊಂಡು ನಮ್ ಬ್ಯಾಂಕ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಕ್ ನೋಡುದು. ಆ ವಿಷಯ ನನಗೆ ಗೊತ್ತಾಗಿ ಅದನ್ನ ಬ್ಯಾಂಕ್ ಚೇರ್ಮನ್ ತಿಳಿಸ್ದೆ. ಅದರಲ್ಲಿ ಚೇರ್ಮನ್ ಶಾಮೀಲಾಗಿರೋದ್ರಿಂದ ಈ ವಿಷಯ ಎಲ್ಲಿ ಬಯಲಾಗುತ್ತೋ ಅಂತ ನನ್ನ ಬ್ಯಾಂಕ್ ಕೆಲಸದ ಮೇಲೆ ಬೊಂಬಾಯಿ ಕಳಿಸಿದ್ರು. ದಾರಿಲಿ ಆ MLA ಸೇಂದಿ ರುದ್ರಯ್ಯನ್ ಕಡೆಯವರು ನನ್ನ ಕಿಡ್ನಾಪ್ ಮಾಡಿ ಅಂಡರ್ಗ್ರೌಂಡ್ ನಲ್ಲಿಟ್ಟು ಪ್ರತಿದಿನ ಇಂಜೆಕ್ಷನ್ ಕೊಟ್ಟು ಕೊಟ್ಟು ಚಿತ್ರಹಿಂಸೆ ಮಾಡಿ ನನ್ನ ಹುಚ್ಚನಾಗ್ ಮಾಡ್ಬಿಟ್ರು. ಅವ್ರು ಕೊಡೋ ಚಿತ್ರಹಿಂಸೆ ತಾಳ್ಲಾರ್ದೆ ಅಂಡರ್ಗ್ರೌಂಡ್ ಇಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ. ದಿಲೀಪ್, ನಾವು ಅವ್ರಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಅವ್ರು ನಿಮಗೆ ಹೇಗೆ ಇಂಜೆಕ್ಷನ್ ಕೊಟ್ಟು ಮೋಸ ಮಾಡಿದ್ರು ಅದೇ ಇಂಜೆಕ್ಷನ್ ಇಂದ ಅವ್ರ ಬುದ್ಧಿ ಕಲಿಸಿ ಅವ್ರು ನಮ್ಮ ಹತ್ರ ಬರುವಾಗ ಮಾಡ್ಬೇಕು. ಏಯ್, ಯಾರು ಅದು ರೋಡಲ್ಲಿ ಕುಡಿದು ಬಿದ್ದಿರೋದು? ಈಗ ನೀನು ನಾವ್ ಹೇಳ್ದಂಗೆ ಕೇಳ್ಬೇಕು, ನಾವ್ ಹೇಳ್ದಂಗೆ ಮಾಡ್ಬೇಕು. ನಮಸ್ಕಾರ ಸರ್. ಕಾಳ, ಯಾವ್ದು ಇದು ಲಕ್ಷ್ಮಿ ಪಟಾಸು? ಚೇರ್ಮನ್ ಸಾಹೇಬ್ರು ಇವತ್ ರಾತ್ರಿಗೆ ಈ ಉಳ್ಳ ನಿಮ್ಮ ಹತ್ರ ಕಳ್ಸಿಕೊಟ್ಟಿದ್ದಾರೆ. Where is the bedroom? Thank you. Wow! What a beautiful bedroom! I have never seen in my life. Oh, drinks! ಹೇಳ್ದ ಹಾಗೆ ಕೇಳ್ತೀನಿ, ನೀನ್ ಹೇಳ್ದ ಹಾಗೆ ಮಾಡ್ತೀನಿ. ಈಗ ನಾನು ಏನ್ ಮಾಡ್ಬೇಕು ಹೇಳು? ಆ ಬ್ಯಾಂಕ್ ಚೇರ್ಮನ್ ಧನ್ರಾಜ್ ಜಸ್ಟಿಸ್ ಜಗನ್ನಾಥ್ಗೆ ಫೋನ್ ಮಾಡಿ ನಾನು ಹೇಳ್ದ ಹಾಗೇ ಹೇಳ್ಬೇಕು. ಹಲೋ, ಏನು ಏನೋರೆ, ಏನ್ ಹೇಳ್ತಾ ಇದ್ದೀರಾ ನೀವು? ನೀವೆಷ್ಟೊತ್ತಿನಲ್ಲಿ ಎಲ್ಲಿ ಕರೆದ್ರು ಬರಕ್ ನಾನು ತಯಾರಾಗಿದ್ದೀನಿ. ಮಿಸ್ಟರ್ ಜಗನ್ನಾಥ್, ಪಾರ್ಟಿ ಪ್ರೆಸಿಡೆಂಟ್ ನಮ್ ಸೀಕ್ರೆಟ್ ಮೀಟಿಂಗ್ಗೋಸ್ಕರ ಒಳ್ಳೆ ಜಾಗನೇ ಸೆಲೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಏನೋ ಮೋಸ ನಡೆದಿದೆ. ಇದು ಪಾರ್ಟಿ ಪ್ರೆಸಿಡೆಂಟ್ ಇರೋ ಜಾಗ ಅಲ್ಲ, ಮತ್ತೆ ರಾಂಬೋ ರಾಜ ರಿವಾಲ್ವರ್ ರಾಣಿ ಹೈಡ್ಔಟ್. ವಾಟ್? ರೀ ರುದ್ರಯ್ಯನವ್ರೆ, ಎದ್ದೇಳ್ರಿ. ಅಧ್ಯಕ್ಷರಿರೋ ಜಾಗಕ್ಕೆ ಬಂದುವಾ? ಮೀಟಿಂಗ್ ಶುರು ಆಯ್ತಾ? ಇನ್ನು ಸ್ವಲ್ಪ ಹೋದ್ರೆ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಫೈಟಿಂಗ್ ಇನ್ನೇನ್ರಿ, ಮಂತ್ರಿ ಮಾಡ್ತೀನಿ ಅಂತ ನಮ್ ಕೈಯಿಂದ ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡಿ ಕೊನೆಗೆ ಹುಲಿ ಬಾಯ್ಕ್ ತಂದ್ಬಿಟ್ಟಿರಲ್ರಿ. ನಾನೆಲ್ರಿ ಹುಲಿ ಬಾಯಿಗೆ ತಂದ್ಬಿಟ್ಟೆ? ನೀವು ತಾನೇ ರಾತ್ರಿ ಆ ಕರ್ಪೂರದ ಗೊಂಬೆನ ಕಳಿಸಿ ನನಗೆ ಮತ್ತೆ ಬರೋ ಇಂಜೆಕ್ಷನ್ ಚುಚ್ಚಿ ಅವಳು ಹೇಳ್ದಾಗೆ ಕೇಳಬೇಕು, ಅವಳು ಹೇಳ್ದಾಗೆ ಮಾಡಬೇಕು ಅಂತ ಹೇಳಿ ಕಳಿಸಿದವ್ರು ನೀವು ತಾನೇ? ನಾನು ಇಂಜೆಕ್ಷನ್ ಕೊಟ್ಟು ಕಳ್ಸಿದ್ದ? ನೋ ನೋ, ಇಟ್ಸ್ ಇಂಪಾಸಿಬಲ್. ಇಟ್ಸ್ ಪಾಸಿಬಲ್ ಧನ್ರಾಜ್. ಕೋಟಿಗಟ್ಟಲೆ ಫ್ರಾಡ್ ಡಿಡಿಗಳನ್ನ ಕ್ಯಾಶ್ ಮಾಡಿದೆ, ರಾಂಗ್ ಪ್ರಾಜೆಕ್ಟ್ಗೆ ಲೋನ್ ಕೊಡಿಸಿ ಬ್ಯಾಂಕ್ ಅನ್ನೇ ಲೂಟಿ ಮಾಡಿದೆ. ಅದು ಸಾಲದು ಅಂತ
ಬ್ಯಾಂಕ್ ಮ್ಯಾನೇಜರ್ ದಿಲೀಪ್ಗೆ ಇಂಜೆಕ್ಷನ್ ಕೊಟ್ಟು ಹುಚ್ಚ ಮಾಡಿದೆ. ಅದಕ್ಕೆ ಅದೇ ಇಂಜೆಕ್ಷನ್ ನಾನು ನಿಮಗ್ ಕೊಟ್ಟು ನಿಮ್ಮನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದೆ. ಧನ್ರಾಜ್, ಈ ಫೈಲ್ ನಲ್ಲಿ ನೀವು ಮಾಡಿರೋ ಅಲಿಗೇಷನ್ಸ್ ಪೂರಾ ಇದೆ. ನೀವು ಮಾಡಿರೋ ತಪ್ಪುಗಳನ್ನ ಇದ್ರಲ್ಲಿ ರೆಕಾರ್ಡ್ ಮಾಡಿಸಿ ಅದನ್ನ ಸಾರ್ವಜನಿಕರಿಗೆ ಕೇಳಿಸಿ ನಿಮಗೆ ಶಿಕ್ಷೆ ಕೊಡಿಸ್ತೀನಿ. ಸೇಂದಿ ರುದ್ರಯ್ಯ, ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಇವತ್ತೇ ಕೊನೆ ದಿನ. ಅಂಬಾರಿ ಮೇಲೆ ಮೆರವಣಿಗೆ ಮಾಡಿಕೊಂಡು ಭರ್ಜರಿಯಾಗಿ ನಾಮಿನೇಷನ್ ಫೈಲ್ ಮಾಡೋ ಕನಸನ್ನ ಮರೆತು ನಿಮ್ಮೆಲ್ಲರ ಅಂತಿಮ ಯಾತ್ರೆಗೆ ಸಿದ್ಧರಾಗಿ. ಹೇಳು. ಜಡ್ಜ್ ಜಗನ್ನಾಥ್ ರಾಯರು ತಮ್ಮ ಮಗಳನ್ನ ಡ್ರೈವರ್ ಮಗ ರಾಜನಿಗೆ ಮದುವೆ ಮಾಡ್ಕೊಡೋಕೆ ಇಷ್ಟವಿಲ್ಲದೆ ನನ್ನ ಹತ್ರ ಬಂದು ಸಲಹೆ ಕೇಳಿದ್ರು. ನಾನು ರಾಜನ ಮೇಲೆ ಅಪವಾದ ಹೊರಿಸ್ಬೇಕು ಅಂತ ಕಾಳನ್ ಕೈಲಿ ರಾಜನ್ ತಂದೆನ ಕೊಲೆ ಮಾಡಿಸಿ ರಾಜನ ಜೈಲಿಗೆ ಕಳಿಸ್ದೆ. ಇವತ್ತು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಕೊನೆ ದಿವಸ. ಫೈಲ್ ಮಾಡ್ಲೇಬೇಕು, ಆಮೇಲೆ ಎದುರಿಗೆ ಬಂದ್ರು ಕತ್ತರಿಸದೆ.
ಬೇಡ ರಾಜ ಬೇಡ. ಈಗಾಗಲೇ ನಾವು ಕಾನೂನಿನ ದೃಷ್ಟಿಲಿ ಅಪರಾಧಿಗಳಾಗಿ ಅಜ್ಞಾತವಾಸನ ಅನುಭವಿಸ್ತಿದ್ದೀವಿ. ಈಗ ಇವ್ನ ನೀನ್ ಕೊಲೆ ಮಾಡಿ ನಿಜವಾದ ಅಪರಾಧಿಯಾಗಿ ಮತ್ತೆ ನಿನ್ ಜೀವನ ಕತ್ಲೆ ಕೋಣೆಯಲ್ಲಿ ಕಳಿ ಹಾಗೆ ಮಾಡ್ಕೋಬೇಡ. ರಾಜಾ, ನೀನು ಸಿಪಾಯಿ ಡ್ರೆಸ್ ನಲ್ಲಿ ನೋಡ್ತಾ ಇದ್ರೆ ಯಾಕೋ ನನ್ನ ಮೈನಲ್ಲಿ ದೇಶ ಪ್ರೇಮದ ರಕ್ತ ಉಕ್ಕಿ ಹರಿದು ನಾನು ನಿನ್ನ ಹಾಗೆ ಮಿಲಿಟರಿ ಸೇರ್ಬೇಕು ಅನ್ಸುತ್ತೆ. ಗುಡ್, ವೆರಿ ಗುಡ್. ಐ ಲೈಕ್ ಯುವರ್ ಸ್ಪೋರ್ಟಿವ್ನೆಸ್. ಸೀಮಾ, ಈ ಲೀವಲ್ಲಿ ಆದ್ರೂ ನಿಮ್ ತಂದೆಯವರು ಅದೇ ಜಸ್ಟಿಸ್ ಜಗನ್ನಾಥ್ ಅವರು ನಮ್ಮ ಲವ್ಗೆ ಪರ್ಮಿಷನ್ ಕೊಟ್ಬಿಟ್ರೆ ನಿನ್ನ ಕೂತಿಗೆ ತಾಳಿ ಕಟ್ಬಿಟ್ಟು ನಿನ್ನ ಚೀಫ್ ಕಮಾಂಡೋ ಮಾಡ್ತೀನಿ. ಚೀಫ್ ಕಮಾಂಡೋನಾ? ಮಿಲಿಟರಿ ಕಮಾಂಡೋ ಅಲ್ಲ, ನಮ್ ಸಂಸಾರದ ಕಮಾಂಡೋ. ರಾಜಾ, ಇದೇನು ಹೊಸ ಮೆಡಲ್ಗಳು? ಸೀಮಾ, ನಿನ್ನೆ ರಾಜ ಬರೀ ರಾಜ ಅಲ್ಲ, ರ್ಯಾಂಬೋ ರಾಜ. ರ್ಯಾಂಬೋ ರಾಜ? ಎಸ್. ನಾನು ಅಸ್ಸಾಂ ಬಾರ್ಡರ್ ಇರ್ಬೇಕಾದ್ರೆ ಯಾವನೊಬ್ಬ ಟೆರರಿಸ್ಟ್ ಸ್ಕೂಲ್ ಬಸ್ ನಲ್ಲಿ ಬಾಂಬ್ ಇಟ್ಬಿಟ್ಟಿದ್ದ. ಆ ಸ್ಪೀಡ್ ಹೋಗೋ ಬಸ್ನ ನಾನು ಹೇಗೋ ಕ್ಯಾಚ್ ಮಾಡಿ ಆ ಬಾಂಬ್ ನೆತ್ತಿ ಆಚೆ ಬಿಸಾಕಿ ಆ ಸ್ಕೂಲ್ ಮಕ್ಕಳನ್ನೆಲ್ಲ ಕಾಪಾಡ್ದೆ. ಅವಾಗ ನನಗೆ ಕೊಟ್ಟ ಮೆಡಲ್ ಇದು. ಹೌದಾ? ಅಷ್ಟೇ ಅಲ್ಲ, ನಾನು ಕಾಶ್ಮೀರ್ ಬಾರ್ಡರ್ ಇರುವಾಗ ಮಧ್ಯರಾತ್ರಿಯಲ್ಲಿ ಯಾವ್ದೋ ಗ್ರೂಪ್ನವರು ಜೀಪ್ ನಲ್ಲಿ ಅಂತ ಬಂದು ನಮ್ಮ ಹೈಯರ್ ಆಫೀಸರ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಚಿತ್ರಹಿಂಸೆ ಕೊಡ್ತಾ ಇದ್ರು. ನಾನು ಹಾಗೂ ಒಳಗಡೆ ನುಗ್ಗಿ ಅವ್ರನ್ನ ಹೊಡೆದು ಪಡೆದು ನಮ್ಮ ಹೈಯರ್ ಆಫೀಸರ್ನ ಕಾಪಾಡ್ದೆ. ಅವಾಗ ಅವರು ಏನ್ ಹೇಳಿದ್ರು ಗೊತ್ತಾ? ರಾಜಾ, ನೀನ್ ಬರೀ ರಾಜ ಅಲ್ಲ ಕಣೋ, ರ್ಯಾಂಬೋ ರಾಜ ಅಂತ ಎಲ್ಲರ ಮುಂದೆ ಹೊಗಳಿ ನನಗೆ ಮೆಡಲ್ ಕೊಟ್ರು. ಗೊತ್ತಾ ನಿಂಗೆ? ಮೈ ಡಿಯರ್ ರ್ಯಾಂಬೋ ರಾಜ, ಈ ನಿಮ್ಮ ಸಾಹಸಕ್ಕೆ ನಾನು ಕೊಡೋ ಅವಾರ್ಡ್ ಏನು ಅಂತ ಗೊತ್ತಾ? ಏನು? ಡ್ಯಾಡಿ, ಯಾರು ಬಂದಿದ್ದಾರೆ ನೋಡು. ಗಾಡ್ ಬ್ಲೆಸ್ ಯು ಮೈ ಬಾಯ್. ಅಂತೂ ಮಿಲಿಟರಿ ಸೇರ್ಬಿಟ್ಟು ನಿನ್ನ ತಂದೆ ಆಸೆನ ನೆರವೇರಿಸ್ಬಿಟ್ಟೆ. ಇದಕ್ಕೆಲ್ಲ ನೀವೇ ಕಾರಣ ಸರ್. ಒಬ್ಬ ಡ್ರೈವರ್ ಮಗನ್ನ ಬಿಎವರೆಗೂ ಓದಿಸಿದ್ದು ಅಲ್ಲದೆ ಅವನ್ನ ಮಿಲಿಟರಿ ಸೇರ್ಸೋಕ್ ಶಿಫಾರಸು ಮಾಡಿದ್ರಿ. ನಿಮ್ಮ ಸಹಾಯನೇ ಸರ್ ಅವನು ಇವತ್ತು ಈ ಮಟ್ಟಕ್ಕೆ ಬಂದಿರೋದು. ಇದರಲ್ಲಿ ನನ್ನ ಸಹಾಯ ಏನು ಬಂತು ರಾಮಯ್ಯ? ಎಲ್ಲ ನಿನ್ನ ಮಗನ ಶ್ರಮ. ಜೀವನದಲ್ಲಿ ಗುರಿ ಅಂತ ಒಂದಿದ್ರೆ ಇವತ್ತು ಒಬ್ಬ ಆರ್ಡಿನರಿ ಸೋಲ್ಜರ್ ಆಗಿರ್ತಕ್ಕಂಥವನು ನಾಳೆ ದೇಶ ಕಾಪಾಡ್ತಕ್ಕಂಥ ಆರ್ಮಿ ಚೀಫ್ ಆದ್ರೂ ಆಗಬಹುದು. ಆಮೇಲೆ ರೈಟ್ ರಾಜಾ? ಎಲ್ಲ ತಮ್ಮ ಆಶೀರ್ವಾದ ಸರ್. ನನಗೆ ಆಫೀಸಿಗೆ ಟೈಮ್ ಆಯ್ತು, ಬರ್ತೀನಮ್ಮ. ಸರಿ ಡ್ಯಾಡಿ. ಸೀಮಾ, ಇನ್ನೊಂದೆರಡು ಸಾಹಸ ಹೇಳ. ಯಾಕೆ? ಮತ್ತೆ ಅವಾರ್ಡ್ ಬೇಕಾಗಿತ್ತಾ? ಕೊಟ್ರೆ ಇಟ್ಕೊಳ್ಳೋಣ ಅಂತ. ನೋಡಿ, ನೀವ್ ಯಾವ ಸಾಹಸನೂ ಹೇಳ್ಬೇಕಾಗಿಲ್ಲ, ನಾನೇ ಕೊಡ್ತೀನಿ. ಡ್ಯಾಡಿ, ಟ್ಯಾಬ್ಲೆಟ್ಸ್. ಬೆಳಿಗ್ಗೆಯಿಂದ ರಾತ್ರಿವರೆಗೂ 100 ಟ್ಯಾಬ್ಲೆಟ್ ತಗೊಳ್ತಿದ್ಯಾ ಹೊರತು ನಿನ್ ಹಾರ್ಟ್ ಪ್ರಾಬ್ಲಮ್ ಚೆಕಪ್ ಮಾಡಿಸ್ಕೊಳಕ್ಕೆ ಅಮೆರಿಕ ಹೋಗೋದ್ರ ಬಗ್ಗೆ ನೀವು ಸ್ವಲ್ಪನೂ ಯೋಚನೆ ಮಾಡ್ತಿಲ್ಲ ಡ್ಯಾಡಿ. ನೋಡಮ್ಮ, ನನಗಿರೋದು ಒಂದೇ ಚಿಂತೆ. ಇನ್ನು 3 ತಿಂಗಳಲ್ಲಿ ನಾನು ರಿಟೈರ್ ಆಗ್ತೀನಿ. ಅಷ್ಟರೊಳಗಾಗಿ ಅಮೆರಿಕಾದಲ್ಲಿರೋ ನಿನ್ನ ಸೋದರ ಮಾವನಿಗೆ ನಿನ್ನ ಮದುವೆ ಮಾಡಿಕೊಟ್ಟು ನಾನು ನಿಮ್ಮ ಜೊತೆನಲ್ಲಿ ಅಮೆರಿಕಾದಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ.
ಹೇಗಿದ್ರು ನನ್ನ ಭಾವಿ ಅಳಿಯ ಹಾರ್ಟ್ ಸ್ಪೆಷಲಿಸ್ಟು. ಮಾವನ ಆರೋಗ್ಯನ ಅಳಿಯನೇ ನೋಡ್ಕೋತಾನೆ. ಹೇಮಾ, ಏನ್ ಡ್ಯಾಡಿ? ಕೂತ್ಕೋ. ಇವತ್ತು ಕೋರ್ಟ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಬಂದಿತ್ತು. ನಾನು ಏನ್ ತೀರ್ಪು ಕೊಟ್ಟಿರ್ಬೋದು ಹೇಳು ನೋಡೋಣ. ಕೇಸ್ ಏನು ಅಂತ ಹೇಳಿದ್ರೆ ತಾನೇ ಅಪ್ಪ ನಾನ್ ತೀರ್ಪು ಹೇಳೋಕ್ಕಾಗೋದು. ತಂದೆ ಒಬ್ಬ ದೊಡ್ಡ ಶ್ರೀಮಂತ. ಅವನಿಗೆ ಒಬ್ಬಳು ಮಗಳು. ತನಗಿಷ್ಟ ಬಂದ ಹುಡುಗನಿಗೆ ಇವಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಅಪ್ಪನ ಆಸೆ. ಆದ್ರೆ ಆ ಹುಡುಗಿ ಒಬ್ಬ ಬಡ ಹುಡುಗನ ಕಟ್ಕೊಂಡು ರಾತ್ರಿ ಯಾರಿಗೂ ಹೇಳದೆ ಬೊಂಬಾಯಿಗೆ ಓಡಿ ಹೋಗ್ಬಿಟ್ಲು. ಅಲ್ಲಿ ಅವರಿಬ್ರು 15 ದಿವಸ ಹೋಟೆಲಲ್ಲಿ ರೂಮ್ ಮಾಡ್ಕೊಂಡಿದ್ರು. ಅವನು ಕಬ್ಬಿನ ರಸ ಹೀರಿ ತಿಪ್ಪೆನ ಉಗ್ಯೋ ಹಾಗೆ ಹುಗಿದು ಹೊರಟೋದ. ಪಾಪ ಅಪ್ಪ ಕಷ್ಟಪಟ್ಟು ಮಗಳನ್ನ ಹುಡುಕಿ ಊರಿಗೆ ಕರ್ಕೊಂಡು ಬಂದು ಆ ಹುಡುಗನ ಮೇಲೆ ಕಂಪ್ಲೇಂಟ್ ಕೊಟ್ಟ. ಕೇಸು ಕೋರ್ಟಿಗೆ ಬಂತು. ಈಗ ಆ ಹುಡುಗಿ ಹೇಳ್ತಾ ಇದ್ದಾಳೆ, ಮದುವೆ ಆಗದಿದ್ರೇನಂತೆ 15 ದಿವಸ ನಾವು ಒಟ್ಟಿಗೆ ಇದ್ವಿ, ಆದ್ರಿಂದ ಅದು ಮದುವೆ ಆದ ಹಾಗೆ ಅಂತ. ಆದ್ರೆ ಆ ಹುಡುಗ ಹೇಳ್ತಾ ಇದ್ದಾನೆ, ಒಟ್ಟಿಗೆ ಇದ್ರೆ ತಾನೆ ಏನಂತೆ, ನಾನು ಅವಳಿಗೆ ತಾಳಿ ಕಟ್ಟಿಲ್ಲ, ಆದ್ರಿಂದ ಇದನ್ನ ನೀವು ಮದುವೆ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಕೇಸು. ಇದಕ್ಕೆ ಏನ್ ತೀರ್ಪು ಕೊಟ್ಟಿರ್ಬೋದು ಹೇಳು? ಅಪ್ಪ, ನಾನು ನಿನ್ನ ಮಗಳು. ನಿನ್ನ ಗುಣ ಏನು ಅಂತ ನನಗ್ ಗೊತ್ತಿಲ್ವಾ? ಅವರಿಬ್ರು ಮದ್ವೆ ಮಾಡ್ಕೊಂಡು ಸಂಸಾರ ನಡೆಸ್ಬೇಕು ಅಂತ ತೀರ್ಪು ಕೊಟ್ಟಿರ್ತೀಯಾ? ಇಲ್ಲಮ್ಮ, ಈ ಕೇಸ್ನಲ್ಲಿ ನನ್ನ ತೀರ್ಪೇ ಬೇರೆ. ಹೆಣ್ಣು ತನ್ನ ಭವಿಷ್ಯವನ್ನು ತನ್ನ ಕೈಗೆ ತಗೊಳ್ಳೋದಿಕ್ಕೆ ಯಾವತ್ತೂ ಸ್ವತಂತ್ರಳಲ್ಲ. ನಾ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ. ಇದು ನಾನು ಹೇಳ್ತಾ ಇರೋ ಮಾತಲ್ಲಮ್ಮ. ಹಿಂದೂ ಧರ್ಮದ ಮೂಲ ಪುರುಷನಾಗಿರ್ತಕ್ಕಂಥ ಮನು ಹೇಳಿರೋ ಮಾತು. ಹೆಣ್ಣಾದವಳು ಮದುವೆಗೆ ಮುಂಚೆ ತಂದೆಯ ಅಧೀನದಲ್ಲಿ, ಮದುವೆಯಾದ ಮೇಲೆ ಗಂಡನ ಅಧೀನದಲ್ಲಿ, ವೃದ್ಧಾಪ್ಯದಲ್ಲಿ ಮಕ್ಕಳ ಅಧೀನದಲ್ಲಿರಬೇಕು ಅಂತ. ಅಂದ ಮೇಲೆ ಅವಳ ಕೇಸ್ನಲ್ಲಿ ಇದು ಹಿರಿಯರು ನಿರ್ಧಾರ ಮಾಡಿ ಸಂಬಂಧ ಅಲ್ಲ. ಹಿಂದೂ ಧರ್ಮದ ಪ್ರಕಾರ ಹೆಣ್ಣಿನ ಕುತ್ತಿಗೆ ತಾಳಿ ಕಟ್ಟಿ ಸಪ್ತಪದಿ ತುಳಿದ ಮೇಲೆ ಅವಳ ಸಂಪೂರ್ಣ ಜವಾಬ್ದಾರಿ ಗಂಡಸಿಂದು. ಅದುವರೆಗೂ ಅವರೇನೇ ಮಾಡಿರಲಿ, ಅದು ಮದುವೆನೇ ಅಲ್ಲ. ಆದ್ರಿಂದ ಗಂಡಸು ತನಗಿಷ್ಟ ಬಂದವಳನ್ನ ಮದುವೆ ಮಾಡ್ಕೋಬಹುದು ಅಂತ ತೀರ್ಪು ಕೊಟ್ಟೆ. ಅಂದ್ರೆ ಒಂದು ಗಂಡು ಮಾಡಿದ ತಪ್ಪಿಗೆ ನೀವು ಹೆಣ್ಣಿಗೆ ಶಿಕ್ಷೆ ಕೊಟ್ಟಿದ್ದೀರಲ್ಲಪ್ಪ? ಹೌದು, ಅವಳಿಗೆ ಶಿಕ್ಷೆ ಕೊಟ್ಟದ್ದು ಗಂಡು ಮಾಡಿದ ಮೋಸಕ್ಕಾಗಿ ಅಲ್ಲ. ಇನ್ನು ಮೇಲೆ ಯಾವ ಹೆಣ್ಣು ತನ್ನ ಧರ್ಮವನ್ನು ಮರೆತು ಅವಳ ಹಾಗೆ ಕೆಡದೇ ಇರಲಿ ಎಚ್ಚರಿಕೆಗೋಸ್ಕರ.